ಹೇಗನ್ನಿಸ್ತು? ಹೇಳಿ ಬೇಗ, ಹೇಗಿದೆ ಸ್ವಾದ? ಮಹಾರಾಣಿಯವರೇ, ಶಬ್ದವೇ ಇಲ್ಲ ನಮ್ಮ ಬಳಿ ವ್ಯಕ್ತಪಡಿಸೋದಕ್ಕೆ ಹೇಗಿದೆ ಎಂದು. ಪ್ರಯತ್ನವಾದ್ರೂ ಪಡಿ. ಅದ್ಭುತವಾಗಿದೆ. ಅದ್ಭುತಕ್ಕಿಂತಲೂ ಉಚ್ಚ ತರ್ಕ. ಪ್ರತಿ ಸಲ ಇದ್ದ ಹಾಗೆ ಉತ್ಕೃಷ್ಟ. ಕೇವಲ ನಮಗೆ ಇದನ್ನು ಮಾತ್ರ ಹೇಳಿ, ಏನಿದು ಎಂದು. ಓ, ಇದಾ ಚಪ್ಪರದ ಬದನೆಯ ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನು ಚಪ್ಪರದ ಬದನೆದ? ಹೇಳಿ. ನೀವಂತೂ ಸೀಮೆಯನ್ನೇ ದಾಟಿ ಹೋಗಿದ್ದೀರಿ ರಚನಾತ್ಮಕ ವಿಚಾರಧಾರೆಗಳಿಂದ. ಯಾರಾದ್ರೂ ಹೇಗ್ತಾನೆ ಯೋಚಿಸಕ್ ಸಾಧ್ಯ? ಅದು ಚಪ್ಪರದ ಬದನೆಯಿಂದ ಗುಲಾಬ್ ಜಾಮೂನ್ ಮಾಡಬಹುದೆಂದು ನಾವಂತೂ ಯೋಚನೆ ಮಾಡಿಲ್ಲ, ಹಾಗೆ ಮಾಡಿದ್ವಿ. ಯೋಚನೆ ಮಾಡಿಲ್ವಾ? ಅದ್ಭುತ ಅಲ್ವಾ ಮಹಾರಾಣಿ ತಿರುಮಲಾಂಬ? ಅತ್ಯಂತ ಅದ್ಭುತ. ಅಯ್ಯೋ, ಮಹಾರಾಜ್ರಿಗಾಗಿ ಇನ್ನೊಂದು ವಿಶೇಷ ವ್ಯಂಜನ ತಯಾರು ಮಾಡಿದ್ವಿ. ನಾವ್ ಮಹಾರಾಜ್ರಿಗೆ ತರೋದನ್ನೇ ಮರ್ತೋದ್ವಿ. ನಾವ್ ಈಗ್ಲೇ ತಗೊಂಡ್ಬರ್ತೀವಿ. ಅಯ್ಯೋ, ಅದ್ರ ಯಾವ ಅವಶ್ಯಕತೆಯೂ ಇಲ್ಲ. ಅಯ್ಯೋ, ಸಾಕು 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 ಸಾಕು. ಗುರುವರೇ, ಹೇಳಿ. ಪಂಡಿತ ರಾಮಕೃಷ್ಣ, ನಾವು ನಿಮ್ಮನ್ನು ಅನುರೋಧಿಸುತ್ತೇವೆ. ನೀವು ನಮ್ಮನ್ನು ನಕಲಿ ಮಹಾರಾಜರೆಂದು ಘೋಷಣೆ ಮಾಡಿ ನಮ್ಮನ್ನು ನೇಣಿಗೆ ಹಾಕಿ. ನಮ್ಮ ಪ್ರಾಣ ಬೇಕಾದ್ರೂ ತೆಗೆದ್ಬಿಡಿ, ನಿಮ್ಗೇನ್ ಬೇಕಾದ್ರೂ ಮಾಡಿ, ಆದ್ರೆ ನಮ್ಮಿಂದ ಇದನ್ನ ಮಾತ್ರ ಮಾಡಿಸ್ಬೇಡಿ. ನಮ್ಗೆ ಈ ಗುಲಾಬ್ ಜಾಮೂನು, ಚಪ್ಪರದ ಬದನೆಕಾಯಿಯ ಗುಲಾಬ್ ಜಾಮೂನು ಯಾರು ತಿಂತಾರೆ ಗುರುವರ್ಯ? ಶಾಂತಿ ಶಾಂತಿ ರಾಮ. ಇಲ್ಲಿ ನೋಡಿ ಮಹಾರಾಜ, ನಿಮ್ಗೋಸ್ಕರ ಮಾಡಿರೋ ಹೊಸ ವಿಶೇಷ ವ್ಯಂಜನ. ಇದೇನು ಚಿಕ್ಕ ಮಹಾರಾಣಿಯವರೇ? ನಿಂಬೆಯ ಹಲ್ವಾ. ನಿಂಬೆಯ ಹಲ್ವಾ? ಸತ್ಯವನ್ನೇ ಹೇಳ್ತಾರ ನಿಮ್ಮ ಮಾತಾಶ್ರೀ. ನಿಮಗಿಂತ ಅಧಿಕ ಮತ್ತು ಒಳ್ಳೆಯ ಸ್ವಾದಿಷ್ಟ ಭೋಜನ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಮಹಾರಾಣಿ ತಿರುಮಲಾಂಬ. ಅಲ್ವಾ ಅಲ್ವಾ? ಹಾಗಾದ್ರೆ ತಿನ್ನಿ. ಇಲ್ಲ, ನಾವು ಕೇವಲ ನಮ್ಗೆ ಬದನೆಯ ಗುಲಾಬ್ ಜಾಮೂನನ್ನು ಎಷ್ಟು ಸೇವನೆ ಮಾಡಿದ್ದೇವೆಂದರೆ ಮುಂದಿನ 4 ವರ್ಷಗಳವರೆಗೂ ಏನನ್ನು ತಿನ್ನುವ ಅವಶ್ಯಕತೆಯೇ ಬರೋದಿಲ್ವೇನೋ ನಮ್ಗೆ. ಆದ್ರಿದು ಬಹಳ ಅದ್ಭುತವಾಗಿದೆ. ಆದ್ರೆ ನಮ್ಮ ಮನಸ್ಸು, ನಮ್ಮ ಹೊಟ್ಟೆ ಎಷ್ಟು ತೃಪ್ತಿಯಾಗಿದೆ ಅಂದ್ರೆ ಅಷ್ಟೇ. ಇಲ್ಲಿ ಶೇಷವೇನಿದೆಯೋ ಅದನ್ನ ನಾಳೆ ತಿಂತೀವಿ ಗುರುವರ್ಯ, ನಾಳೆ ತಿನ್ನೋಣ. ಮಹಾರಾಣಿ ತಿರುಮಲಾಂಬ, ಒಂದು ಅತ್ಯಂತ ಮಹತ್ವಪೂರ್ಣ ಕಾರ್ಯ ಇದೆ ಅಲ್ಲವೇ? ಇದೆ. ಇವರನ್ನ ಇಲ್ಲೇ ಬಿಡಿ. ಕೃಪೆ ಮಾಡಿ ನೀವು ಪ್ರಸ್ಥಾನ ಮಾಡಿ ಹೋಗಿ. ನೀವು. ಧನ್ಯವಾದ ಗುರುವರ್ಯ, ಧನ್ಯವಾದ. ಮಹಾರಾಜ, ಅಯ್ಯೋ, ಮಹಾರಾಜ್ರಿಗಾಗಿ ವಿಶೇಷ ವ್ಯಂಜನ ತಯಾರು ಮಾಡಿದ್ವಿ. ಮಹಾರಾಜ್ರಿಗೆ ಅದನ್ನ ಕೊಡೋದೇ ಮರ್ತ್ವಿ. ನಾವ್ ಈಗ್ಲೇ ತರ್ತೀವಿ. ಹಾ, ಶುಭಾಶಯಗಳು ಆಚಾರ್ಯ. ಅಸ್ಲಿ ಮಹಾರಾಜ ಸಿಕ್ಕಿದ್ರು. ಯಾರಿಲ್ಲಿಂದ ಹೋದವರಾ? ಹೋಗಿದ್ದಾರೆ. ಹೋಗಿದ್ದಾರೆ? ಹಾ, ಸರಿ ಹೋಗಲಿ. ಯಾರೆಲ್ಲಿಂದ ಹೋಗಿದಾರೋ? ನಿಮಗನ್ಸುತ್ತಾ ಅವರೇ ಅಸಲಿ ಮಹಾರಾಜ ಅಂತ? ಅನ್ಸೋದಲ್ಲ ಆಚಾರ್ಯರೇ, ಇವರೇ ನಮ್ಮ ಅಸ್ಲಿ ಮಹಾರಾಜ. ಮಹಾರಾಜರ ಅತಿರಿಕ್ತ ಯಾರಿದ್ದಾರೆ ಈ ಸೃಷ್ಟಿಲಿ? ಚಿಕ್ಕ ಮಹಾರಾಣಿಯವ್ರು ಮಾಡಿರೋ ವ್ಯಂಜನ ತಿಂದು ಮುಗುಳ್ನಗೆ ಬೀರ್ತಾ ಹಾಗೆ ಮತ್ತೆ ಅವ್ರನ್ನ ಪ್ರಶಂಸೆ ಮಾಡೋರು. ಈ ಮಾತಂತೂ ಸರಿಯಾಗಿ ಹೇಳಿದಿರಿ ನೀವು. ನೋಡಿ, ನಾವ್ ಹೇಳಿದ್ದಾಗಿದೆ. ಇವ್ರೇ ನಮ್ಮ ಅಸಲಿ ಮಹಾರಾಜರು. ಬಲ್ಗಡೆ ಕೂತಿರೋರು ಅವರ ಕೊರಳಲ್ಲಿ ಒಂದೇ ಹಾರವಿರೋರು. ನಾವು ಹೇಳಿದ್ದಾಗಿದೆ. ನಮ್ಮ ಅಸಲಿ ಮಹಾರಾಜ ಇವರು ಎಡಗಡೆ ಕೂತಿದ್ದಾರೆ, ಮತ್ತೆ ಅವರ ಕೊರಳಲ್ಲಿ 2 ಹಾರವಿದೆ. ಮಹಾರಾಣಿ ತಿರುಮಲಾಂಬ, ನಾವು ಇವರನ್ನ ಪರೀಕ್ಷಿಸಿದ್ದೇವೆ. ಇವರೇ ನಮ್ಮ ಸಿಂಧೂರ ಮತ್ತು ನಮ್ಮ ಪತಿ. ನಾವು ಪರೀಕ್ಷಿಸಿದ್ದೇವೆ. ಇವರೇ ನಮ್ಮ ಅಸಲಿ ಸಿಂಧೂರ. ನೋಡಿ, ಇವರು ನಮ್ಮ ಪ್ರಶ್ನೆಗೆ ಸರಿಯಾದ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಇವರು ನಮ್ಮ ಕೈಯಾರೆ ಮಾಡಿರೋ ವ್ಯಂಜನ ತಿಂದಿದ್ದಾರೆ ಮತ್ತದರ ಪ್ರಶಂಸೆ ಮಾಡಿದ್ದಾರೆ. ಈ ಬಾಲ ಹಠ ಬಿಡಿ, ಮತ್ತೆ ನಮ್ಮ ಮಾತ್ ಕೇಳಿ. ನೀವ್ಯಾಕೆ ಒಪ್ಕೋತಿಲ್ಲ ನನ್ ಮಾತನ್ನ? ಒಪ್ಪೋಕಾಗಲ್ಲ. ಸರಿ, ಹಾಗಾದ್ರೆ ನೀವ್ ಇವ್ರನ್ನ ಇಟ್ಕೊಳ್ಳಿ, ನಾವ್ ಇವ್ರನ್ನ ಇಟ್ಕೋತೀವಿ. ಅಯ್ಯೋ, ಇವ್ರೇನ್ ಉಡುಗೊರೆಲ್ ಸಿಕ್ಕಿರೋ ಉಡುಪ? ಒಂದು ನೀವಿಟ್ಕೊಂಡು ಒಂದ್ ನಾನ್ ಇಟ್ಕೊಳ್ಳೋಕೆ? ಪತಿ ನಮ್ಮಿಬ್ರಿಗೆ. ನಿಮ್ಗಿರ್ಬೋದು, ನಮ್ಗಂತೂ ಇವ್ರೇ.
ಚಿಕ್ಕ ಮಹಾರಾಣಿ, ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಚಿಕ್ಕ ಮಹಾರಾಣಿ ಸರಿಯಾಗಿ ಹೇಳ್ತಿದ್ದಾರೆ. ಇವರ ಮಾತನ್ನು ಒಪ್ಕೊಳ್ಳಿ, ನಾವೇ ಕೃಷ್ಣದೇವರಾಯ. ಕೃಷ್ಣದೇವರಾಯ, ನಾವು ಚಿಕ್ಕ ಮಹಾರಾಣಿ. ಈ ಭೈರವ ರೂಪಿ ನಿಮ್ಗೆ ಮೋಸ ಮಾಡ್ತಿದ್ದಾನೆ. ಹಾಗಾದ್ರೆ ಧೈರ್ಯ ಇದ್ರೆ ಈ ಮೋಸಗಾರನನ್ನ ಎದುರಿಸುವ ವಿಶ್ವಾಸಘಾತಕ ಕ್ಷಣ ಮಾತ್ರದಲ್ಲಿ ಪ್ರಮಾಣಿತವಾಗುತ್ತದೆ ಯಾರು ಅಸಲಿ ಕೃಷ್ಣದೇವರಾಯ ಮತ್ತು ಯಾರು ನಕಲಿ ಅಂತ. ಯಾರು ಸಾಯ್ತಾರೋ ಅವರೇ ನಕಲಿ ಕೃಷ್ಣದೇವರಾಯ, ಯಾರು ಜೀವಂತ ಉಳಿತಾರೋ ಅವರೇ ಅಸಲಿ ಕೃಷ್ಣದೇವರಾಯ. ಹೇಳು, ಸ್ವೀಕಾರವಿದೆಯಾ ಈ ಸವಾಲು? ಸ್ವೀಕಾರವಿದೆ. ಅಯ್ಯಯ್ಯೋ, ಶಾಂತಿ ಮಹಾರಾಜ, ಶಾಂತಿ. ನನ್ನ ಅನುರೋಧವಿದೆ, ನಿಮ್ಮಲ್ಲಿ ಕೃಪೆ ಮಾಡಿ ಶಾಂತರಾಗಿ ಮತ್ತೆ ಸಮಸ್ಯೆನ ಅಂತ್ಯ ಮಾಡೋದಕ್ಕೆ ಪ್ರತೀಕ್ಷೆ ಮಾಡಿ. ನನ್ನ ವಿಚಾರದ ಪ್ರಕಾರ ನೀವಿಬ್ರು ಅತಿಥಿ ಗೃಹಕ್ಕೆ ಹೋಗಿ ಶೀತಲ ಜಲದಲ್ಲಿ ಸ್ನಾನ ಮಾಡಬೇಕು. ಶಾಂತಿಯ ಅಧಿಕ ಅವಶ್ಯಕತೆ ಇದೆ ನಿಮ್ಮಿಬ್ರಿಗೂ. ಕೃಪೆ ಮಾಡಿ ಪ್ರಸ್ಥಾನ ಮಾಡಿ. ಈ ಯಾಚನೆ ನಿಮ್ಮಲ್ಲಿ. ನಮ್ಮ ಇಬ್ಬರು ಮಹಾರಾಣಿಯರಲ್ಲಿ ವಿನಂತಿ ಇದೆ, ಕೃಪೆ ಮಾಡಿ ಪ್ರಸ್ಥಾನ ಮಾಡಿ. ನಾವು ಈ ಸಮಸ್ಯೆಗೆ ಪರಿಹಾರ ಅತಿ ಶೀಘ್ರ ಹುಡುಕ್ತೇವೆ ಮತ್ತೆ ಪ್ರಯತ್ನ ಪಡ್ತೀವಿ ನಿಮ್ಮ ಪತಿ ನಿಮಗ್ ಸಿಗೋ ಹಾಗೆ. ಏನೇ ಮಾಡೋದಿದ್ರು ಶೀಘ್ರ ಮಾಡಿ. ನಮ್ಮಿಂದ ಇನ್ನು ಪ್ರತೀಕ್ಷೆ ಮಾಡಕ್ಕಾಗಲ್ಲ. 4 ದಿನದಿಂದ ಮಹಾರಾಜರು ನಮ್ಮನ್ನ ಕಾಣಕ್ ಬಂದಿಲ್ಲ. ಈಗ ಬಂದಿರುವಾಗ ಒಟ್ಟೊಟ್ಟಿಗೆ ಬಂದಿದ್ದಾರೆ. ಇಬ್ರಿಬ್ರು ಮಹಾರಾಜರಿಗೆ ಬೇರೆ ಬೇರೆ ವ್ಯಂಜನ ಮಾಡೋಕ್ಕಾಗಲ್ಲ. ಹೇ ಭಗವಂತ, ರಾಮ, ಏನು ಮಾಡುವುದು ಗೊತ್ತಾಗ್ತಿಲ್ಲ ಆಚಾರ್ಯರೇ. ಹೇ ಭಗವಂತ, ಹೇ ಭಗವಂತ. ಏನ್ ಎತ್ಕೋಬೇಕು ದೇವಿ? ನಾವಲ್ಲ, ಅಮ್ಮ ಹೇಳ್ತಿದ್ದಾರೆ. ನಿಮ್ಮಿಬ್ರಲ್ಲಿ ಯಾರೇ ನಕಲಿ ಭೈರವ ರೂಪಿ ಇದ್ದೀರೋ ನಿಮ್ಮ ಶಸ್ತ್ರ ಎತ್ಕೊಳ್ಳಿ. ಮತ್ತೆ ಇಂದು ಅವ್ರಿಗೆ ಅಮ್ಮನ ಕೈಯಿಂದ ನರಕವಾಸಿ ಆಗೋದನ್ನ ಯಾರಿಂದಲೂ ತಡೆಯೋಕ್ಕಾಗಲ್ಲ. ಮುಂದೆ ಹೇಳ್ತಿದ್ದಾರೆ, ನಿಮ್ ಪ್ರಾಣದ ರಕ್ಷಣೆ ಬಯಸ್ತಿದ್ರೆ ಸತ್ಯ ಏನಂತ ಅಮ್ಮನ ಪ್ರಶ್ನೆಗೆ ಉತ್ತರ ನೀಡಿ. ಇಲ್ದಿದ್ರೆ ಪ್ರಶ್ನೆ, ಅಮ್ಮ ಪ್ರಶ್ನೆ ಕೇಳ್ತಾರೆ. ನಿಮ್ಮಿಬ್ರಲ್ಲಿ ನಮ್ಮನೆಗೆ ಭಿಕ್ಷುಕರಾಗಿ ಯಾರು ಬಂದಿದ್ದು? ಅದು ನಾವಾಗಿದ್ವಿ ದೇವಿ. ಅಲ್ಲ, ಅದು ನಾವಾಗಿದ್ವಿ ಮಾತಾಶ್ರೀ, ಅದು ನಾವು. ನನಗನಿಸ್ತಿದೆ ಬಲ್ಗಲೈಲೋ ಮಹಾರಾಜ್ಲೇ ಬಂದಿದ್ಲು ಅಂತ. ಹೇಗೆ? ಇವಳ ಮೀಸೆ ಹೇಗಿತ್ತು ಅಂದ್ಲೆ ಆ ಮಾಲಾತ್ಲಿಗಿದ್ದಂಗೆ. ಇಲ್ಲ 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 ಇಲ್ಲ, ಈ ಎಡ್ಗಡೆ ಇಳೋ ಮಾಲಾಸ್ಲಾಗಿದ್ಲು. ಹೇಗೆ? ಇವಳ ಮೂಗು ಹಾಗೆ ಇದೆ. ಇಲ್ಲ 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 ಇಲ್ಲ, ಇವಳ ಕೂದ್ಲು ಹಾಗೆ. ಅಯ್ಯೋ, ಇಬ್ಳು ಒಬ್ಳಾಗೆ ಕಾಣ್ತಿದ್ದಾಳೆ. ಎಲ್ಲ ಗೊಂದಲವಾಗಿದೆ. ಏನು? ಯಾರ ಗೊಂದಲ? ಗೊಂದಲವಾಗಿದೆ. ದೇವಿ, ಇವನೇನ್ ಹೇಳ್ತಿದ್ದಾನೆ? ಗೊಂದಲ ಅಂತಿದ್ದಾನೆ. ಅದನ್ ಬಿಡಿ, ನೀವು ಪ್ರಶ್ನೆಗೆ ಉತ್ತರ ನೀಡಿ. ಅಯ್ಯೇ, ಏನ್ ಅನರ್ಥ ಮಾಡ್ತಿದ್ದೀರಾ? ಪ್ರಣಾಮ ಮಹಾರಾಜ, ಪ್ರಣಾಮ ಪ್ರಣಾಮ. ಏನ್ ನಡೀತಿದೆ ಇಲ್ಲಿ? ಶಾರದಾ ಗುಂಡಪ್ಪ, ಯಾಕೆ ಬಂದಿದ್ದೀರಾ ನೀವಿಲ್ಲಿ? ಸತ್ಯ ಮತ್ತು ಸುಳ್ಳು ನಿರ್ಧಾರ ಮಾಡಕ್ ಬಂದಿದೀವಿ. ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ ಮಾಡಕ್ ಬಂದಿದೀವಿ. ಪತ್ತೆ ಹಚ್ಚೋಕ್ ಬಂದಿದೀವಿ ಈ ಇಬ್ರಲ್ಲಿ ನಮ್ಮ ಅಸಲಿ ಮಹಾರಾಜ ಯಾರಂತ. ಓ, ಮತ್ತೆ ನಕಲಿ ಯಾರಿರ್ತಾರೋ ಅವ್ರು ಹೀಗೆ ಎಲ್ರೆದ್ರಿಗೆ ಹೇಳ್ತಾರೆ, ಅಮ್ಮ ನಾನೇ ನಕಲಿ ಮಹಾರಾಜ ಅಂತ ಅಲ್ವಾ? ಯಾಕೆ ಹೇಳಲ್ಲ? ಹೇಳಲೇಬೇಕು. ಇಲ್ದಿದ್ರೇನು? ಯೋಚಿಸ್ತಿದ್ದಾರೆ. ಏನ್ ಯೋಚಿಸೋದಿದ್ರು ಮನೆಗೆ ಹೋಗಿ ಯೋಚಿಸಿ. ನಡ್ರಿ ಇಲ್ಲಿಂದ. ಅಯ್ಯೋ, ಹೇಳ್ತಿದ್ದಾರೆ ಇವ್ರ ಹತ್ರ ಒಂದು ಉಪಾಯ ಇದೆಯಂತೆ. ಇದ್ರಿಂದ ಪತ್ತೆ ಹಚ್ಬೋದು ಯಾರ್ ಅಸಲಿ ಮಹಾರಾಜ ಮತ್ ಯಾರ್ ನಕಲಿ. ಹಾಗಾದ್ರೆ ಶೀಘ್ರ ಹೇಳಿ ಮಾತೇಶ್ವರಿ, ಅದೇನು? ನಾವೀ ತೊಡಕಿನಿಂದ ಹೊರಬರಬೇಕು. ನಾವು ಕೂಡ ಇವ್ರ ಮೀಸೆಯ ಕೂದಲನ್ನ ಎಣಿಸಿ. ಸಾಕು, ಇದಂತೂ ಅತಿ ಆಯ್ತು. ನಡ್ರಿ ಇಲ್ಲಿಂದ, ಹೊರಡಿ, ನಡಿರಿ. ಕ್ಷಮೆ ಕೇಳ್ತೀನಿ ಮಹಾರಾಜ, ಕ್ಷಮಿಸ್ಬಿಡಿ. ನಡ್ರಿ ಇಲ್ಲಿಂದ, ನಾನ್ ಹೇಳ್ತಿದ್ದೀನಿ, ನಡ್ರಿ ಇಲ್ಲಿಂದ. ನಡ್ರಿ. ಬಂದ್ಬಿಟ್ರು ಮೀಸೆ ಕೂದಲು ಎಣಿಸೋದಕ್ಕೆ. ಎಲ್ರು ನಡ್ರಿ, ಹೋಗಿ ಇಲ್ಲಿಂದ. ನಡ್ರಿ, ಬೇಗ ನಡ್ರಿ. ಅಯ್ಯೋ, ಮಹಾರಾಜ, ಇನ್ ಮುಂದೆ ನಮ್ಮಿಂದ ಮಾಡೋಕ್ಕಾಗಲ್ಲ.
ಈ ನಕಲಿ ಸಾಮ್ರಾಟನಾಗಿರುವ ನಾಟಕವನ್ನ ನನ್ನಿಂದ ಜಾರಿಯಲ್ಲಿರಿಸೋಕಾಗಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ಏಕೆ? ನೀವಿಷ್ಟು ಚೆನ್ನಾಗಿ ಮಾಡ್ತಿದ್ದೀರಿ, ಆದ್ರೂ ಇಲ್ಲ ಮಹಾರಾಜ. ಈ ನಾಟಕದಲ್ಲಿ ಪ್ರತಿ ಸಲ, ಪ್ರತಿ ಕ್ಷಣ, ಎಲ್ಲರ ಎದುರಿಗೂ ನಾನು ನಿಮ್ಮನ್ನ ಅಪಮಾನ ಮಾಡಬೇಕಾಗುತ್ತದೆ. ಇದು ನನ್ನಿಂದ ಸಹಿಸೋಕಾಗ್ತಿಲ್ಲ ಮಹಾರಾಜ. ಆದರೆ ಇದೆಲ್ಲ ನೀವು ನಮ್ಮ ಆದೇಶದ ಮೇರೆಗೆ ಮಾಡ್ತಿದ್ದೀರಾ. ಹೌದು ಮಹಾರಾಜ. ಆದ್ರೆ ನೀವು ಮಹಾರಾಜರು, ಸಾಮ್ರಾಟರು, ರಾಜರು ನೀವು ನಮಗೆ. ನಾವಂತೂ ನಿಮ್ಮ ಪ್ರಜೆಗಳಲ್ಲಿ ತುಚ್ಛ ಮನುಷ್ಯ ಮಾತ್ರ. ಅದರಲ್ಲೂ ನಮ್ಮ ರಾಜರ ಜೊತೆಗೆ ಈ ರೀತಿಯ ದುರ್ವ್ಯವಹಾರ ಹೇಗೆ ಮಾಡೋಕ್ ಸಾಧ್ಯ? ಮಾಡಲೇಬೇಕು. ಇದು ಅತ್ಯಂತ ಅವಶ್ಯಕ. ನಾವು ನೋಡ ಬಯಸುತ್ತೇವೆ ಅದು ಭವಿಷ್ಯದಲ್ಲಿ ಒಂದ್ ವೇಳೆ ಇದೇ ತರ ವಿಪತ್ತು ನಮ್ಮ ಮೇಲೆ ಬಂದರೆ ಏನಾಗುತ್ತೆ ಎಂದು. ಏನ್ ಮಾಡ್ತಾರೆ ನಮ್ಮ ಮಂತ್ರಿಗಣ, ನಮ್ಮ ಸಭಾಸದರು, ನಮ್ಮ ಸಮಸ್ತ ವಿಶ್ವಾಸ ಪಾತ್ರರು? ಏನಿವರೆಲ್ಲ ಸಮರ್ಥರೇ ಇಂತಹ ವಿಕಟ ಸಮಸ್ಯೆಯಲ್ಲಿ ತಮ್ಮ ರಾಜನಿಗೆ ರಾಜ್ಯದ ರಕ್ಷಣೆ ಮಾಡುವುದಕ್ಕಾಗಿ? ವಿದ್ವಾನ್ ತಥಾಚಾರ್ಯ, ಬುದ್ಧಿವಂತ ಪಂಡಿತ ರಾಮಕೃಷ್ಣ, ಸದಾ ಎಚ್ಚರವಿರುವ ಮಹಾಮಂತ್ರಿ, ಇವರೆಲ್ಲರೂ ಇದ್ದ ಮೇಲೂ ಹೇಗೆ ಒಬ್ಬ ಭೈರವ ರೂಪಿ ತನ್ನ ಷಡ್ಯಂತ್ರದಲ್ಲಿ ಸಫಲನಾದ? ಹೇಗೆ? ಅದಕ್ಕಾಗೆ ನಾವು ನಿಮ್ಮನ್ನು ಇಲ್ಲಿ ಮಹಾರಾಜ ಕೃಷ್ಣದೇವರಾಯರನ್ನಾಗಿ ಕರೆತಂದಿದ್ದೇವೆ. ಅದಕ್ಕಾಗಿಯೇ ಇಲ್ಲಿ ಅಸಲಿ ಮತ್ತು ನಕಲಿಯ ನಾಟಕ ರಚಿಸಿದ್ದೇವೆ ನಾವು. ಆದರೆ ಖೇದವಿದೆ ನಮಗೆ, ನಾವು ಇಲ್ಲಿಯವರೆಗೆ ನಿರಾಶರಾಗಿದ್ದೇವೆ. ಯಾರೂ ಕೂಡ ಈ ತೊಡಕನ್ನ ಇಲ್ಲಿಯವರೆಗೂ ಬಗೆಹರಿಸಿಲ್ಲ. ಯಾರೂ ಕೂಡ ಈ ತೊಡಕಿನ ಅಸಲಿ ಬೇರಿನವರೆಗೂ ತಲುಪಿಲ್ಲ. ಯಾರೂ ಸಹ ಇದನ್ನ ತಿಳಿದಿಲ್ಲ. ವಾಸ್ತವದಲ್ಲಿ ಇದೆಲ್ಲದರ ಹಿಂದೆ ನಾವಿದ್ದೇವೆಂದು. ಮಹಾರಾಜ, ಕ್ಷಮೆ, ಆದರೆ ಸಂಭವತಃ ನೀವು ಇನ್ನೂ ಕೆಲ ಸಮಯ ನೀಡಬೇಕು. ತುಂಬಾ ಸಮಯ ನೀಡಿ ಆಗಿದೆ. ತೀರಾ ನಿರಾಶರಾಗಿದ್ದೇವೆ, ಆದರೆ ಇನ್ನೂ ಸಾಧ್ಯವಿಲ್ಲ. ಒಂದ್ ವೇಳೆ ನಾಳೆಯವರೆಗೆ ಪಂಡಿತ ರಾಮಕೃಷ್ಣ, ಆಚಾರ್ಯ ತಥಾಚಾರ್ಯ ಮತ್ತು ಮಹಾಮಂತ್ರಿ ತಿಮ್ಮರಸು ನಮ್ಮ ಈ ಸತ್ಯದವರೆಗೆ ತಲುಪದೇ ಇದ್ದರೆ, ಒಂದು ವೇಳೆ ನಾವು ರಚಿಸಿರುವ ಈ ತೊಡಕನ್ನು ಬಗೆಹರಿಸದೇ ಇದ್ದರೆ ನಾವು ಅವರನ್ನು ಕ್ಷಮಿಸೋದಿಲ್ಲ. ಪಂಡಿತ ರಾಮಕೃಷ್ಣ, ಆಚಾರ್ಯ ತಥಾಚಾರ್ಯ ಮತ್ತು ಮಹಾಮಂತ್ರಿ ತಿಮ್ಮರಸರನ್ನು ವಿಜಯನಗರ ರಾಜ್ಯದಿಂದ ಶಾಶ್ವತವಾಗಿ ಹೊರಹಾಕಲಾಗುತ್ತದೆ. ಬಾದ್ಶಾ ಸಲಾಮತ್. ಸ್ವಲ್ಪ ಹೊತ್ತಲ್ಲೇ ವಿಜಯನಗರದ ರಾಜ್ಯವನ್ನು ಸೇರುವವರಿದ್ದೇವೆ. ಹೆಚ್ಚು ಕಾಯಲಾಗುವುದಿಲ್ಲ ಬನ್ನೇ ಖಾನ್. गाँव तोरा बर्दाश्त के बाहर है. ಏನಾಯ್ತು ಗುರುಜಿ? ತುಂಬಾ ಚಿಂತೆ ಮಾಡ್ತಿರೋ ಪ್ರತೀತಿ ಆಗ್ತಿದೆ. ಎಲ್ಲ ಕುಶಲ್ ಮಂಗಳ ತಾನೇ? ಹಾ, ಈ ಅಸಲಿ ನಕಲಿ ದ್ವಂದ್ವದಲ್ಲಿ ನಮ್ಮ ದಂಧೆ ಕ್ಷೀಣಿಸ್ತಾ ಇದೆ. ವಾರ್ಷಿಕ ಮಹಾಪೂಜೆಯ ಆಯೋಜನೆ ಸಮೀಪಿಸುತ್ತಿದೆ. ಆದರೆ ನಮಗರ್ಥವಾಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮಹಾರಾಜರಿಂದ, ಅಯ್ಯೋ ಯಾವ ಮಹಾರಾಜರಿಂದ ಈ ಆಯೋಜನೆಯ ವಿಷಯದ ಬಗ್ಗೆ ಮಾತಾಡಲಿ, ಮತ್ತೆ ಹೇಗೆ ಕೇಳಲಿ? ಯಾವ ಮಹಾರಾಜರಲ್ಲಿ ಪೂಜಾ ಸಾಮಗ್ರಿಯ ಪಟ್ಟಿ ನೀಡಿ ರಾಜಕೋಶದ ಭಾರ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ತಿಜೋರಿಯ ಭಾರ ಹೆಚ್ಚಿಸಲಿ. ನಾನೇನ್ ಹೇಳ್ತೀನಿ ಅಂದ್ರೆ, ಯಾರು ಸಿಕ್ತಾರೋ ಆ ಮಹಾರಾಜರನ್ನೇ ಇಟ್ಕೊಳ್ಳಿ. ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಕಬಳಿಸ್ಬಿಡಿ. ನನ್ ಮಾತನಾಡ್ತಾ ಎಷ್ಟು ತಗೋಬೇಕು ತಗೊಳ್ಳಿ. ಸತ್ಯವೇ ಹೇಳಿದೆ. ಒಂದು ವೇಳೆ ಆ ಮಹಾರಾಜ ಅಸಲಿಯಾಗಿದ್ರೆ, ಆ ಭಾಗ್ಯ ನಿಮ್ದು. ಅದೇ ನಕಲಿಯಾಗಿದ್ದರೆ, ಆ ಸೌಭಾಗ್ಯ ನಮ್ದು. ಯಾಕಂದ್ರೆ ಮಹಾರಾಜರು ನಿಮ್ಮನ್ನ ಜೀವಂತವಾಗಿ ಉಳಿಸಲ್ಲ. ಗುರುಜಿ, ಸಣ್ಣ ಉಪಾಯ ನೀಡೋಕಾಗದೆ ಇದ್ದ ಮೇಲೆ ಕೊನೆ ಪಕ್ಷ ನಿನ್ನ ಬಾಯಿ ಮುಚ್ಚಿಕೊಂಡು ಸುಮ್ಮನಿರೋ. ಒಂದು ಕೆಲಸ ಮಾಡೋಣ, ಇಬ್ಬರು ಮಹಾರಾಜರಿಗೆ ನಿಮಂತ್ರಣ ನೀಡೋಣ. ಬಹುಶಃ ಇದರಿಂದ ನಮ್ಮ ಕಮಾಯಿ ದುಪ್ಪಟ್ಟಾಗಬಹುದು. ಯಾರಿಗ್ ಗೊತ್ತು, ದುಪ್ಪಟ್ಟು ನಿಮ್ಮ ದುರ್ಗತಿನೂ ಆಗ್ಬೋದು ಗುರುಜಿ. ಇಲ್ವಾ? ಹೇಳಿ ಗುರುಜಿ. ಆಚಾರ್ಯ, ಆಚಾರ್ಯ, ಆಚಾರ್ಯ. ಅಯ್ಯೋ, ಏನಾಯ್ತು? ಎಲ್ಲಿ ಬೆಂಕಿ ಬಿದ್ದಿದೆ? ಒಳ್ಳೆ ಹುಚ್ಚು ಕುದುರೆ ತರ ಎಗರಾಡ್ತಿದ್ಯಾ?
ಆಚಾರ್ಯ ನಿಮಗೆ ಗೊತ್ತೇ ಇಲ್ವಾ? ಏನು ಗೊತ್ತಿರಬೇಕು? ಅಯ್ಯೋ ಸರ್ವಪ್ರಥಮ ನಿಮಗೆ ಗೊತ್ತಿರ್ಬೇಕಿತ್ತಲ್ವಾ ಆಚಾರ್ಯ? ನಮಗ್ ಗೊತ್ತಾಗ್ಬೇಕು ತಾನೆ, ನಮಗೇನ್ ಗೊತ್ತಿರ್ಬೇಕಂತ? ಅದೇ ಇವಾಗ ನಮಗ್ ಗೊತ್ತಾಯ್ತಲ್ವಾ? ಏನು ತಿಳಿತು? ಕಾಳಿಕೋಟೆ ಸುಲ್ತಾನ್ ಶಂಶುದ್ದೀನ್ ಜಫರ್ ಅವರು ವಿಜಯನಗರದ ಮೇಲೆ ಆಕ್ರಮಣ ಮಾಡಿದ್ದಾನೆ ಮತ್ತು ತನ್ನ ಪೂರ್ತಿ ಸೇನೆಯ ಸಮೇತ ವಿಜಯನಗರದ ಮೇಲೆ ದಾಳಿ ಮಾಡ್ತಿದ್ದಾನೆ ಆಚಾರ್ಯ. ಮತ್ತೆ ಅವರ ಸೈನಿಕರು ವಿಜಯನಗರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಒಬ್ಬೊಬ್ಬರಾಗಿ ವಿಜಯನಗರ ರಾಜ್ಯದ ಸೀಮೆಯನ್ನು ದಾಟಿ ಒಳಗೆ ಬರ್ತಾ ಇದ್ದಾರೆ ಆಚಾರ್ಯ. ಪೂರ್ತಿ ವಿಜಯನಗರದಲ್ಲಿ ಹಾಹಾಕಾರ ಎದ್ದಿದೆ, ಗೊಂದಲ ಸೃಷ್ಟಿಯಾಗಿದೆ. ಅಯ್ಯೋ ಭಗವಂತ! ಆಕ್ರಮಣ ಯಾರು ಮಾಡ್ತಿದ್ದಾರೆ ಅಂತಹ ದುಸ್ಸಾಹಸ? ಯಾರಿಗೆ ಮೃತ್ಯು ಕಾದಿದೆ ಕೃಷ್ಣದೇವರಾಯನನ್ನು ಯುದ್ಧಕ್ಕೆ ಆಹ್ವಾನಿಸಲು? ಕೃಷ್ಣದೇವರಾಯ ಇಲ್ಲಿದ್ದಾನೆ. ಇದು ನಮ್ಮ ರಾಜ್ಯ ಮತ್ತು ನಮ್ಮ ರಾಜ್ಯದ ರಕ್ಷಣೆ ನಮಗೆ ಚೆನ್ನಾಗಿ ಗೊತ್ತಿದೆ. ಮಹಾರಾಜ ಕ್ಷಮಿಸ್ಬೇಕು, ಆದ್ರೆ ನಿಮ್ಮಿಬ್ರಲ್ಲಿ ಯಾರೇ ನಮ್ಮ ವಾಸ್ತವಿಕ ಮಹಾರಾಜರಿದ್ದೀರೋ ಇದು ಸಮಯ ಅಲ್ಲ ಮಾತಾಡಕ್ಕೆ. ನಮ್ಮ ರಾಜ್ಯ ಸಂಕಟದಲ್ಲಿದೆ, ಅದ್ರ ಬಗ್ಗೆ ಯೋಚಿಸಿ. ಆದ್ರೆ ಯಾರ ಮೂರ್ಖ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸ್ವಯಂ ತನ್ನ ಮೃತ್ಯು ನಿಶ್ಚಯ ಮಾಡಿಕೊಳ್ಳಲು ಬರುತ್ತಿದ್ದಾನೆ? ಅವರೇ ಮಹಾರಾಜ, ನಿಮ್ಮ ಸಮ್ಮುಖ ಸಂಧಿ ಪ್ರಸ್ತಾಪ ತರಬೇಕಿದ್ದವರು. ಕಾಳಿಕೋಟೆ ರಾಜ್ಯದ ಸುಲ್ತಾನ್ ಶಂಸುದ್ದೀನ್ ಜಫರ್. ಸುಲ್ತಾನ್ ಶಂಸುದ್ದೀನ್? ವಿಶ್ವಾಸಘಾತಕ ಶಂಸುದ್ದೀನ್ ಸುಲ್ತಾನ್? ಮಹಾರಾಜರೇ, ಅದು ನನ್ನ ಮಾತಿನ ಅರ್ಥ ನಮ್ಮ ವಾಸ್ತವಿಕ ಮಹಾರಾಜರಿಗೆ ನಾವು ಏನನ್ನ ತಿಳಿಸ ಬಯಸುತ್ತೇವೆಂದರೆ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು. ಸುಲ್ತಾನ್ ಶಂಸುದ್ದೀನರ ಸೇನೆ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡುವುದಕ್ಕೆ ಆಗಮಿಸಿದೆ ಮತ್ತು ನಮ್ಮ ಎಷ್ಟೋ ರಾಜ್ಯ, ನಗರ ಮತ್ತು ಗ್ರಾಮವನ್ನ ವಶಪಡಿಸಿಕೊಂಡಿದ್ದಾರೆ. ಮಹಾರಾಜ ಸ್ವಯಂ ಶಂಸುದ್ದೀನ್ ಪೂರ್ತಿ ಸೇನೆಯೊಂದಿಗೆ ನಮ್ಮ ಮಹಲಿನ ಸಮೀಪ ಬಂದಿದ್ದಾರೆ. ಯಾವಾಗಲಾದ್ರೂ ಯಾವ ಸಮಯದಲ್ಲಾದ್ರೂ ಇಲ್ಲಿ ಒಳಗಡೆ ಪ್ರವೇಶಿಸಬಹುದು. ಅವನಿಗೆ ಅಷ್ಟೊಂದು ಸಾಹಸವೇ? ವಿಜಯನಗರ ರಾಜ್ಯದ ಸೀಮೆ ಕೇವಲ ಸೀಮೆಯಲ್ಲ, ಕೃಷ್ಣದೇವರಾಯನ ಪೂರ್ವಜರಿಂದ ಗೀಚಲಾಗಿರುವ ಅಗ್ನಿ ರೇಖೆಯದು. ಅದನ್ನು ದಾಟುವವರ ಮೃತ್ಯು ನಿಶ್ಚಿತವಾಗಿರುತ್ತದೆ. ಈಗ ಅವನ ರಕ್ತದಿಂದಲೇ ಆಗುವುದು ಈ ಸೀಮೆಯ ಶುದ್ಧಿ. ಇದು ನಮ್ಮ ರಾಜ್ಯದ ಸುರಕ್ಷತೆಯ ಪ್ರಶ್ನೆಯಾಗಿದೆ ಮತ್ತು ನಾವು ಸಾಮ್ರಾಟ ಕೃಷ್ಣದೇವರಾಯ ಚೆನ್ನಾಗಿ ಅರಿತಿದ್ದೇವೆ ಅದು ನಮ್ಮ ಗೌರವದ ರಕ್ಷಣೆ ಹೇಗೆ ಮಾಡುವುದು ಎಂದು. ತಪ್ಪು ನಮ್ಮಿಂದಾಗಿದೆ ಮಂತ್ರಿವರ್ಯ. ಅಂತಹ ಒಬ್ಬ ಕಪಟಿ ಸುಲ್ತಾನನನ್ನು ನಾವು ಸಂಧಿ ಯೋಗ್ಯನೆಂದು ತಿಳಿದದ್ದು, ಮಿತ್ರತ್ವಕ್ಕೆ ಯೋಗ್ಯರೆಂದು ತಿಳಿದದ್ದು. ಆದರೆ ಈಗ ನಾವು ಅವನಿಗೆ ತಿಳಿಸುತ್ತೇವೆ, ಕೃಷ್ಣದೇವರಾಯ ಒಂದು ವೇಳೆ ಶತ್ರುವನ್ನು ಆಲಂಘಿಸುವನೋ, ಹಾಗೆ ಸಮಯ ಬಂದರೆ ಅದೇ ಶತ್ರುವಿನ ಶಿರವನ್ನು ಅವನ ದೇಹದಿಂದ ಬೇರೆ ಮಾಡಬಲ್ಲನೆಂದು. ಇಂದು ನಾವು ಅವನಿಗೆ ತೋರಿಸುತ್ತೇವೆ ಹೇಗೆ ಶೀತಲ ತಮ್ಮ ಮಿತ್ರತ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೆಯೋ ಅಷ್ಟೇ ಅಗ್ನಿ ಜ್ವಾಲೆಯನ್ನು ನಮ್ಮ ಶತ್ರುಗಳಲ್ಲೂ ಇರಿಸುತ್ತೇವೆ. ಇಬ್ಬರೂ ಹೋಗಾಯಿತು ಪಂಡಿತ ರಾಮಕೃಷ್ಣ. ಆದರೆ ಪ್ರಶ್ನೆ ಇನ್ನೂ ಅದೇ ಇದೆ, ನಮ್ಮ ಅಸಲಿ ಮಹಾರಾಜ ಯಾರೆಂದು. ಅಯ್ಯೋ, ನೀವು ಅದನ್ನ ಬಿಡಿ ಮಂತ್ರಿವರ್ಯ. ಹೋಗಿ ಮೊದಲು ಸೈನ್ಯದವರಿಗೆ ಸೂಚನೆ ನೀಡೋಣ, ಈ ಆಕ್ರಮಣದಲ್ಲಿ ಮಹಾರಾಜರೇ ಸ್ವಯಂ ನೇತೃತ್ವ ವಹಿಸ್ತಾರೆ ಅಂತ. ಹಾ ಸರಿ, ಬನ್ನಿ. ಅಲ್ಲಾ, ರಾಜನೇ ಇಲ್ಲದ ರಾಜ್ಯ, ಸ್ವಾಮಿಯೇ ಇಲ್ಲದ ಸಂಪತ್ತು, ಎರಡು ತೆರೆದ ಖಜಾನೆ ಫಕೀರ್ ಬಾಬಾ. ಲೂಟಿ ಮಾಡಿದರೆ ಎರಡು ಅವನದ್ದಾಗುತ್ತದೆ. ಬರ್ದಾಶ್ತ್ ಕೆ ಬಾಹರ್ ಹೋ ರಹಿ ಹೈ ಯೇ ಖುಷಿ. ಅಲ್ಲಾಹ್, ಏನ್ ಬರ್ದಾಶ್ತ್ ಕೆ ಬಾಹರ್ ಹುಜೂರ್? ಈ ಅವಕಾಶದ ಅನುಭವದ ಖುಷಿ ಫಕೀರ್ ಬಾಬಾ. ನಮಗೆ ನಂಬಿಕೆ ಇದೆ, ಇನ್ನು ಮುಂದೆ ವಿಜಯನಗರದ ಇತಿಹಾಸ ನಮ್ಮನ್ನು ಶಾಶ್ವತವಾಗಿ ನೆನೆಯುತ್ತದೆ. ತುಂಬಾ ನಿರಾಳ ಆರಾಮದಾಯಕ ಅನುಭವ ಆಗ್ತಿದೆ ಬಾಬಾ. ಎಲ್ಲವೂ ಹಲ್ಕಾ ಅನುಭವ ಆಗ್ತಿದೆ. ಅಲ್ಲಾಹ್, ಎಲ್ಲವೂ ಜಹಾಪನ? ಖಂಡಿತವಾಗಿಯೂ.